ಮುಳುಗಿದ್ದು ಭಾರಂಗಿಯೇ ಭರವಸೆಯೇ ಬೆಳಕೆ. ನಮಸ್ಕಾರ, 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಪುನರ್ವಸು. ಲೇಖಕರು ಗಜಾನನ ಶರ್ಮಾ, ಪ್ರಕಾಶಕರು ಅಂಕಿತ ಪುಸ್ತಕ. ಪುಟಗಳು 544, ಬೆಲೆ 450 ರೂಪಾಯಿಗಳು. ಜಾನ್ರ ಫಿಕ್ಷನ್. ಕರ್ನಾಟಕದ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಈ ಜೋಗ ಜಲವಿದ್ಯುತ್ ಯೋಜನೆಯ ಫಲಾನುಭವಿಗಳು ಅಂತಲೇ ಹೇಳ್ಬೋದು. ಈ ಮಹತ್ವಾಕಾಂಕ್ಷೆ ಪ್ರಾಜೆಕ್ಟು ಕಂಪ್ಲೀಟ್ ಆಗೋಕ್ಕೆ ಎಷ್ಟು ಕಷ್ಟಪಟ್ಟರು ಅನ್ನೋದ್ರ ಬಗ್ಗೆ ನಮಗೆ ಡೀಟೇಲ್ಸು ತಿಳಿದಿರೋದು ಸ್ವಲ್ಪನೇ ಸ್ವಲ್ಪ. ಇಡೀ ರಾಜ್ಯಕ್ಕೆ ಬೆಳಕಾಗಿ ಮತ್ತು ದೇಶದ ಅಭಿವೃದ್ಧಿ ಪಥವನ್ನೇ ಬದಲಿಸಿದ ಈ ಪ್ರಾಜೆಕ್ಟು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆದಾಗ ಎಷ್ಟೊಂದು ಅರಣ್ಯ ಪ್ರದೇಶವನ್ನು ಮುಳುಗಿಸ್ತು, ಎಷ್ಟೊಂದು ಕೃಷಿ ಭೂಮಿಯನ್ನು ನಾಶ ಮಾಡ್ತು, ಮತ್ತು ಅಲ್ಲಿರೋ ಲೋಕಲ್ ಜನರಿಗೆ ಏನೇನೆಲ್ಲ ತೊಂದರೆ ಆಯಿತು, ಮತ್ತು ಈ ಪ್ರಾಜೆಕ್ಟು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗೋಕ್ಕೆ ಜನ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನೆಲ್ಲ ಈ ಪುಸ್ತಕ ತಿಳಿಸ್ಕೊಡುತ್ತೆ. ಲೇಖಕರು ಈ ಪುಸ್ತಕದಲ್ಲಿ ಅಂದಿನ ಕಾಲಘಟ್ಟವನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ನಾವೇ ಆ ಟೈಮಲ್ಲಿ ಅವ್ರ ಜೊತೆ ಜರ್ನಿ ಮಾಡ್ತಾ ಇದ್ದೀವೇನೋ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಜೋಗ ಜಲವಿದ್ಯುತ್ ಪ್ರಾಜೆಕ್ಟ್ನ ಟೆಕ್ನಿಕಲ್ ಡೀಟೇಲ್ಸ್ ಕೊಡ್ತಾ ಹೋಗಿ ಇದನ್ನು ಎಷ್ಟು ಕಷ್ಟಪಟ್ಟು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳ್ತಾರೆ. ಹಾಗೆ ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಾಶ ಆದ ಜನಾಂಗ, ಅಲ್ಲಿ ಲೋಕಲ್ ಅವರು ಪಟ್ಟ ಕಷ್ಟ, ಇದನ್ನು ಹೇಳ್ತಾ ಹೋಗ್ತಾರೆ. ಈ ಕತೆ 2 ಟ್ರ್ಯಾಕಲ್ಲಿ ಪ್ಯಾರಲಲ್ ಆಗಿ ಸಾಗ್ತಾ ಹೋಗುತ್ತೆ. ಒಂದು ಈ ಪ್ರಾಜೆಕ್ಟ್ದು ಟೆಕ್ನಿಕಲ್ ಡೀಟೇಲ್ಸು ಮತ್ತು ಅಲ್ಲಿ ಲೋಕಲ್ ಅವ್ರಿಗೆ ಉಂಟಾಗ್ತಿದ್ದ ತೊಂದರೆ, ಎರಡನ್ನೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಲೇಖಕರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಜೋಗ ಜಲಪಾತವನ್ನು ನೋಡಿ ಎಷ್ಟೊಂದು ನೀರು ವೇಸ್ಟ್ ಆಗ್ತಿದೆಯಲ್ಲ, ಇಲ್ಲೊಂದು ಅಣೆಕಟ್ಟು ಕಟ್ಟಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ಶುರುವಾಗಿದ್ದೆ ಈ ಪ್ರಾಜೆಕ್ಟು. ಮೊದಲಿಗೆ ಒಂದು ಸಣ್ಣ ಅಣೆಕಟ್ಟು ಕಟ್ಟಬೇಕು ಅಂತ ಹೋಗಿ ಆಮೇಲೆ ದೊಡ್ಡದಾದ ಅಣೆಕಟ್ಟನ್ನು ಕಟ್ತಾರೆ. ಮೊದಲಿಗೆ ಅಲ್ಲಿ ಲೋಕಲ್ ಜನರು ಏನೋ ಒಂದು ಒಳ್ಳೇದಾಗ್ತಾ ಇದೆ ನಮಗೆ, ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಅಲ್ಲಿ ಅಣೆಕಟ್ಟು ಕಟ್ಟೋಕ್ಕೆ ಬರೋರಿಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಬಟ್ ಆಮೇಲೆ ಅವ್ರಿಗೆ ರಿಯಲೈಸ್ ಆಗ್ತಾ ಹೋಗುತ್ತೆ ಈ ಅಣೆಕಟ್ಟಿಂದ ನಮಗೆ ಉಪಯೋಗಕ್ಕಿಂತ ತೊಂದರೆನೇ ಜಾಸ್ತಿ ಅಂತ. ಈ ಡೈಲಮ ಎಲ್ಲ ಪ್ರಾಜೆಕ್ಟಲ್ಲೂ ಇದ್ದೇ ಇರುತ್ತೆ. ಉದಾಹರಣೆಗೆ ನಮ್ಮ ಮನೆಗೆ ಕತ್ತಲನ್ನು ತಂದುಕೊಂಡು ಇಡೀ ಊರಿಗೆ ಬೆಳಕನ್ನು ಕೊಡಬೇಕಾ? ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು? ಕೇವಲ ಒಂದಷ್ಟು ಜನಕ್ಕೋಸ್ಕರ ಅಷ್ಟು ದೊಡ್ಡ ಪ್ರಕೃತಿ ಸಂಪತ್ತನ್ನು ನಾಶ ಮಾಡೋದು ಸರಿನಾ ತಪ್ಪ? ಈ ಥರ ಡೈಲಮಗಳು ನಮಗೆ ಪುಸ್ತಕದ ತುಂಬ ಕಾಡ್ತಾ ಹೋಗುತ್ತೆ. ಈ ಪುಸ್ತಕ ಟಿಪಿಕಲ್ ಗಜಾನನ ಶರ್ಮಾ ಅವರ ಸ್ಟೈಲಲ್ಲೇ ಇದೆ. ಮೊದಲಿಗೆ ಒಂಚೂರು ಸ್ಲೋ ಆಗಿ ಸ್ಟಾರ್ಟ್ ಆಗೋ ಪುಸ್ತಕ ಆಮೇಲೆ ಸಖತ್ತು ಸ್ಪೀಡಾಗಿ ಓದಿಸ್ಕೊಂಡು ಹೋಗುತ್ತೆ. ಮತ್ತು ಈ ಪುಸ್ತಕ ಓದ್ತಾ ಇದ್ದರೆ ಆ ಘಟನೆಗಳಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಅನ್ನೋ ಫೀಲ್ ಕೊಡ್ತಾ ಹೋಗುತ್ತೆ. ಎಂಡಿಂಗಲ್ಲಿ ನಮ್ಮ ಕಣ್ಣು ಒದ್ದೆ ಆಗೋದಂತೂ ಗ್ಯಾರಂಟಿ. ಇದೇ ಥರ ಎಕ್ಸ್ಪೀರಿಯೆನ್ಸು ನಿಮಗೆ ಚೆನ್ನಭೈರದೇವಿ ಪುಸ್ತಕ ಓದಾಗಲೂ ಆಗಿರುತ್ತೆ. ನೀವು ಆ ಪುಸ್ತಕದ ಬಗ್ಗೆ ಇನ್ನೂ ನಮ್ಮ ರಿವ್ಯೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ, ನೋಡೋದು ಮರಿಬೇಡಿ. ದತ್ತಪ್ಪ ಹೆಗ್ಡೆ, ತುಂಗಯ್ಯ, ದೋಣಿ ಗಣಪ, ಶರಾವತಿ, ಈ ಥರ ಹಲವಾರು ಪಾತ್ರಗಳು ಈ ಪುಸ್ತಕದ ಮೂಲಕ ನಮ್ಮನ್ನು ಕಾಡುತ್ತೆ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಓದಿ ಹೇಳ್ತೀನಿ. ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಇದೀಗ ಹಿರೇಭಾಸ್ಕರದಲ್ಲಿ ಶರಾವತಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸುವಂತಹ ಮಹತ್ವದ ಹೊಣೆಗಾರಿಕೆ ರಾಜ್ಯದ ಸಿವಿಲ್ ಇಂಜಿನಿಯರುಗಳ ಎದುರು ನಿಂತಿತ್ತು. 3 ದಶಕಗಳ ಹಿಂದೆಯೇ ಕೃಷ್ಣರಾಜ ಸಾಗರದಂತಹ ಇದರ ದುಪ್ಪಟ್ಟು ಸಾಮರ್ಥ್ಯದ ಜಲಾಶಯವನ್ನು ನಿರ್ಮಿಸಿದ ಮೈಸೂರು ಇಂಜಿನಿಯರುಗಳಿಗೆ ಇದೊಂದು ದೊಡ್ಡ ಸವಾಲಿನ ಕಾರ್ಯವೇನಿಲ್ಲವೆಂದು ಮೇಲ್ನೋಟಕ್ಕೆ ಅನಿಸುತ್ತಾದರೂ ಜಲಾಶಯ ನಿರ್ಮಾಣಕ್ಕಿದ್ದ ಪ್ರಾದೇಶಿಕ ಇತಿಮಿತಿಗಳನ್ನು ಗಮನಿಸಿದಾಗ ಅದರ ಹಿಂದಿರುವ ಕಷ್ಟ ಅರಿವಿಗೆ ಬರುತ್ತಿತ್ತು. ಸರಿಯಾದ ರಸ್ತೆ ಸಂಪರ್ಕವೂ ಇಲ್ಲದ ನದಿ ತೀರದ ದಟ್ಟ ಅಡವಿಯ ನಡುವಿನ ಈ ಸ್ಥಳಕ್ಕೆ ನಿರ್ಮಾಣ ಸಾಮಗ್ರಿ ತರುವುದು ಹೇಗೆ? ಕಾರ್ಮಿಕರನ್ನು ತರುವುದು ಎಲ್ಲಿಂದ? ತಂದರೂ ಇಲ್ಲಿನ ವಿಷಮ ವಾತಾವರಣದಲ್ಲಿ ಅವರ ವಾಸ್ತವ್ಯದ ವ್ಯವಸ್ಥೆ ಹೇಗೆ? ವರ್ಷದ 6 ತಿಂಗಳು ಸುರಿಯುವ ಮಳೆ, ಜಿಗಣೆಗಳ ಕಾಟ, ಕಾಡು ಪ್ರಾಣಿಗಳ ಭಯ, ಜೊತೆಗೆ ಮಲೇರಿಯಾವೆ ಮುಂತಾದ ಅಂಟುಜಾಡ್ಯಗಳ ಬಾಧೆಗಳ ನಡುವೆ ಅವರನ್ನು ಇಲ್ಲಿಂದ ಓಡಿ ಹೋಗದಂತೆ ಉಳಿಸಿಕೊಳ್ಳುವುದೆಂತು?
ಇಂತಹ ಹಲವು ಗಂಭೀರ ಸಮಸ್ಯೆಗಳ ಕುರಿತು ಆಳವಾಗಿ ಚಿಂತಿಸಿದ ಸುಬ್ಬರಾವ್ ಮತ್ತು ಕೃಷ್ಣರಾವ್ ಮೊದಲು ಮಡೆನೂರಿನಲ್ಲಿ ಸುಸಜ್ಜಿತ ಕಾಲೋನಿಯೊಂದನ್ನು ನಿರ್ಮಿಸಲು ಸರ್ಕಾರಕ್ಕೆ ಸಲಹೆ ನೀಡಿದರು. ಅವರ ಸಲಹೆಗನುಗುಣವಾಗಿ ಸರ್ಕಾರ ಮಡೆನೂರು ಮತ್ತು ಅದಕ್ಕೆ ತಾಗಿದಂತಿದ್ದ ಹಳ್ಳಿಬೈಲು ಎಂಬ ಹಳ್ಳಿಗಳನ್ನು ಸ್ವಾಧೀನಪಡಿಸಿಕೊಂಡು ಅದರ ಸುತ್ತಲಿನ ದಟ್ಟ ಅರಣ್ಯವನ್ನು ಸವರಿ ಅಲ್ಲಿ ಕ್ವಾರ್ಟರ್ಸುಗಳನ್ನು ನಿರ್ಮಿಸಲು ಗುತ್ತಿಗೆ ನೀಡಿತ್ತು. ಮಲೆನಾಡಿನ ಮಳೆಯನ್ನು ತಡೆದುಕೊಳ್ಳಬಲ್ಲ ಸುಸಜ್ಜಿತ ವಸತಿ ಗೃಹಗಳ ಜೊತೆಗೆ ಉತ್ತಮವಾದ ರಸ್ತೆ, ಆಸ್ಪತ್ರೆ, ಶಾಲೆ, ಬಜಾರು, ಕ್ಲಬ್ಬು, ದೇವಸ್ಥಾನಗಳ ನಿರ್ಮಾಣಕ್ಕೂ ಆದ್ಯತೆ ನೀಡಿತು. ನದಿಯ ಎರಡೂ ದಂಡೆಯಲ್ಲಿ ಅರೆಕಾಲಿಕ ಮತ್ತು ಗುತ್ತಿಗೆ ಕಾರ್ಮಿಕರಿಗಾಗಿ 100 ತಾತ್ಕಾಲಿಕ ವಸತಿ ಗೃಹಗಳನ್ನು ನಿರ್ಮಿಸತೊಡಗಿತು. ಅಲ್ಲಿ ರಸ್ತೆಗಳಿರಲಿಲ್ಲ, ದಾರಿ ಇತ್ತು. ಶಾಲೆಗಳಿರಲಿಲ್ಲ, ಶಿಕ್ಷಣ ಇತ್ತು. ಆಸ್ಪತ್ರೆ ಇರಲಿಲ್ಲ, ಔಷಧಿ ಇತ್ತು. ಆದರೆ ಈಗ ಅವೆಲ್ಲ ನೀರು ಪಾಲಾಗಿತ್ತು. ನೀವೇನಾದರೂ ಈ ಪುಸ್ತಕನ ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.